ಓಕೆ, ಇನ್ನ ಈ ನಾಗವಲ್ಲಿ ಸ್ಟೋರಿ ಶುರುವಾದಾಗ ಎಲ್ರಿಗೂ ಇದೆ ರಕ್ಷಿತನ್ನ ಅಶ್ವಿನಿ ಮತ್ತೆ ಜಾನ್ವಿ ಟಾರ್ಗೆಟ್ ಮಾಡಿದ್ರು ಅಂತ. ಬಟ್ ನನ್ ಕ್ವೆಶನ್ ಏನು ಅಂತಂದ್ರೆ, ಅವ್ರು ಏನಕ್ಕೆ ರಕ್ಷಿತನ್ ಟಾರ್ಗೆಟ್ ಮಾಡಿದ್ರು ಅಂತ. ಯಾಕಂದ್ರೆ ಇವಾಗ ಸಿಲಿಯಾಗಿ ಶುರುವಾಗಿದ್ದು ಮನೆಯಲ್ಲ ಅದೇ ಮಾತಾಡ್ತಿದ್ರು. ಬಟ್ ದ ಥಿಂಗ್ ಈಸ್ ಏನಂದ್ರೆ, ಅವರು ಹೇಳುವಾಗ ಅದನ್ನ ಸಿಲ್ಲಿ ತರ ಹೇಳಿಲ್ಲ. ಅಂದ್ರೆ ಸೀರಿಯಸ್ಲಿ ನಿಜವಾಗ್ಲು ನಾಗವಲ್ಲಿ ತರ ರಾರಾ ಸಾಂಗ್ ಆಡ್ತಿದ್ದು ಅಂದ್ರೆ ತುಂಬಾ ಒಂಥರ ಕಣ್ಣಿಗೆ ಕಟ್ಟಿರೋ ತರ ಅವರು ಹೇಳಿದ್ದು ಆ ಕಥೆ ಎಲ್ಲ. ಏನಕ್ಕೆ ಟಾರ್ಗೆಟ್ ಮಾಡಿದ್ರು ರಕ್ಷಿತಾಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಅವರು ರಾತ್ರಿ ಹೊತ್ತು ನಾವೆಲ್ಲ ಮಲಗಿದ್ರು ಎದ್ದಿರ್ತಾರೆ. ಯಾವಾಗ ರಾತ್ರಿ ಹೋಗಿ ಪಾತ್ರೆ ತೊಳಿತಾ ಇರ್ತಾರೆ. ಅವ್ರದ್ದೇ ರೀತಿನಲ್ಲಿ ಮನೆಯಲ್ಲಿ ಆಕ್ಯುಪೈಡ್ ಆಗಿರ್ತಾರೆ ಅವರು. ಅಂಡ್ ರಾತ್ರಿ ಹೊತ್ತು ಸ್ವಲ್ಪ ಅವ್ರ ಕಡೆಯಿಂದ ನಾಯ್ಸಸ್ ಕೂಡ ಆಗೋದು. ಅಂದ್ರೆ ಗೀಗಲ್ ಮಾಡೋದು, ಮಲಮ ಅವ್ರ ಜೊತೆ ಮಾತಾಡೋದು ಅದೆಲ್ಲ ನಡೀತಿದ್ರಿಂದ ಕೆಲವೊಂದ್ಸತಿ ಡಿಸ್ಟರ್ಬ್ ಆಗಿದ್ದು ಉಂಟು ಎಲ್ರಿಗೂ. ಮೇನ್ಲಿ ಆ ರೂಮಲ್ಲಿ ಇರೋರಿಗೆ ಡಿಸ್ಟರ್ಬ್ ಆಗಿದ್ದು ಉಂಟು. ವಾರ್ನಿಂಗು ಕೊಟ್ಟಿದ್ದಾರೆ, ರಾತ್ರಿ ಹೊತ್ತು ಮಲ್ಗಕ್ ಬಿಡಿ ಅಂತೆಲ್ಲ, ಹೊರಗಡೆ ಹೋಗಿ ಮಾತಾಡಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅವರು ಕ್ಯಾಮ್ರಾ ಹತ್ರ ಹೋಗಿ ಮಾತಾಡೋದು. ಅಂಡ್ ರಕ್ಷಿತಾ ನಾನು ಹೇಳ್ದ ಹಾಗೆ ಅವ್ರಿಗೆ ಹಿಂಗೇ ಇರಬೇಕು, ಇಷ್ಟೇ ಮಾತಾಡಬೇಕು, ಇಷ್ಟೇ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದಿಲ್ಲ. ಹಿಂಗ್ ಸೈಲೆಂಟ್ ಆಗಿರ್ತಾರೆ. ಎಂತ ಗೊತ್ತುಂಟಾ, ಶೀ ಈಸ್ ಲೈಕ್ ದಟ್, ವೆರಿ ಎಕ್ಸ್ಪ್ರೆಸಿವ್ ಅವರು. ಸೊ ಈಸಿ ಟಾರ್ಗೆಟ್ ಆದ್ರು ವೆರಿ ಈಸಿಲಿ. ಯಾಕಂದ್ರೆ ರಾತ್ರಿ ಎಲ್ಲ ಓಡಾಡ್ತಿದ್ರು. ಆಮೇಲೆ ರಾತ್ರಿ ಹೋಗಿ ನಾಗವಲ್ಲಿ ಹಾಡಾಡಿದ್ವಿ. ಹಾಡಾಡಿದ್ದು ಕೇಳಿಸ್ಕೊಂಡ್ವಿ ಮೊನ್ನೆ ವೀಕೆಂಡ್ ಅಲ್ಲಿ ನಾವು ಕೂಡ. ಅದನ್ನ ಇದಕ್ಕೆ ಸಿಂಕ್ ಮಾಡಿ ಅವಳೇ ಮಾಡ್ತಿದ್ದಾಳೆ ಎಲ್ಲ. ಅಂದ್ರೆ ಇದುವರೆಗೂ ರಕ್ಷಿತನ್ ವಿಚಾರಕ್ಕೆ ಯಾರು ಅಷ್ಟು ಇನ್ವಾಲ್ವ್ ಆಗಿರ್ಲಿಲ್ಲ. ಬಿಕಾಸ್ ಆ ಹುಡುಗಿ ತನ್ನ ಪಾಡಕ್ ತಾನು ಕೆಲಸ ಮಾಡ್ಕೊಂಡಿದ್ರು. ಅವ್ರ ವಿಚಾರಕ್ಕೆ ಯಾರು ತಲೆನೂ ಕೆಡಿಸ್ಕೊಂಡಿರ್ಲಿಲ್ಲ. ಅಂಡ್ ಧ್ರುವಂತ್ ಅವರು ಮತ್ತೆ ರಕ್ಷಿತಾ ಸ್ವಲ್ಪ ಅದೇನೋ ಹುಸಿ ಮುನ್ಸ್ ಅಂತಾರಲ್ಲ ಹಾಗೆ ಅವತ್ತಿನ ದಿನ ಮಾತಾಡ್ತಿರ್ಲಿಲ್ಲ. ಸೊ ರಕ್ಷಿತಾ ಅಶ್ವಿನಿ ಅವ್ರಿಗೆ ಎದುರು ಮಾತು ಆಡಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಇವರು ಇದೆಲ್ಲ ಪ್ಲಾನ್ ಮಾಡ್ತಾರೆ. ಸೊ ಅವತ್ತು ನಾನು ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡಿದ್ದಕ್ಕೂ ಕಾರಣ ಅದೇ. ಅದು ಅವತ್ತಿನ ಮಧ್ಯಾಹ್ನ ಅವರು ಹೇಳ್ತಾರೆ, ಇಂಡೈರೆಕ್ಟ್ಲಿ ನಾನು ಹಿಂಗೊಂದು ಹೇಳ್ತೀನಿ, ನೀನು ಅರ್ಥ ಮಾಡ್ಕೋತೀಯ ಅನ್ಸುತ್ತೆ. ಕೆಲವೊಂದು ಬರೀ ಮನೆಯಲ್ಲಿ ಬಿಗ್ ಬಾಸ್ ಕೊಡೋ ಟಾಸ್ಕ್ ಅಲ್ಲ, ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು, ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ, ಹಂಗೆ ಹಿಂಗೆ ಅಂತ ಡೈನಿಂಗ್ ಟೇಬಲ್ ಅಲ್ಲಿ ನಂಗೆ ಬಂದು ಹೇಳ್ತಾರೆ. ಆನೆಸ್ಟ್ಲಿ ನಾನೇನು ವಿಟ್ನೆಸ್ ಮಾಡಿಲ್ಲ. ಇವರ ಪರ ವಹಿಸಕ್ಕೂ ಅಥವಾ ರಕ್ಷಿತಾ ಪರ ವಹಿಸಕ್ಕೂ ನಾನು ಆ ಜಾಗದಲ್ಲೇ ಇರಲಿಲ್ಲ. ಗೆಜ್ಜೆ ಸೌಂಡ್ ನಂಗೆ ಅಲ್ಲಿ ಅವತ್ತಿನ ರಾತ್ರಿ ತನಕ ಕೇಳಿಸೇ ಇರಲ್ಲ. ಮಿಡ್ ವೀಕ್ ಎವಿಕ್ಷನ್ ಆಗುತ್ತಲ್ಲ, ಅವತ್ತೇ ಫಸ್ಟ್ ಟೈಮ್ ನಂಗೆ ಗೆಜ್ಜೆ ಸೌಂಡ್ ಕೇಳಿಸಿತ್ತು. ಅಲ್ಲಿ ತನಕ ಇದುವರೆಗೂ ನಂಗೆ ಯಾವತ್ತೂ ಗೆಜ್ಜೆ ಸೌಂಡ್ ಕೇಳಿಸಿದೆ. ನಾನು ವಿಟ್ನೆಸ್ ಮಾಡದೇ ಇರೋದ್ರ ಬಗ್ಗೆ ನಾನು ಹೇಗೆ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ? ಬೇರೆ ರೂಮಲ್ಲೇ ಇದ್ವಿ.